ನಿಮ್ಮ ಹೆಸರು ಹೇಳ್ರಿ? ರಾಜಗೋಪಾಲ್. ಎಷ್ಟು ಏಜು? I am 73. 73. So you are from which place? I am from Anekal. Anekal. Very good. So ನೀವು ಒಂದು ತಿಂಗಳಿಂದ ತಗೊಳ್ತಾ ಇದ್ದೀರಾ ಲಿವರ್ ಸಿರೋಸಿಸ್ಗೆ? ಹೌದು. ಕಂಪ್ಲೀಟ್ಲಿ ಫೈಲ್ಯೂರ್ ಸರ್. ಇಟ್ ಇಸ್ ಡ್ಯಾಮೇಜ್ಡ್. ಡಾಕ್ಟರ್ ಏನ್ ಹೇಳಿದ್ರು ನಿಮಗೆ? ದೇರ್ ಇಸ್ ನೋ ಅದರ್ ಆಲ್ಟರ್ನೇಟಿವ್ ಅದರ್ ದ್ಯಾನ್ ದಿಸ್ ಟ್ರಾನ್ಸ್ಪ್ಲಾಂಟೇಶನ್. ನಾನು ನೋಡಿದೆ ಅಲ್ಲಿ ಒಂದು ಇದು ನಡೀತಾ ಇದೆ ಸರ್ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ. ಏನಂತ ಹೇಳ್ಬಿಟ್ರು, ಆ ಕಿಡ್ನಿ ಆ ಇದರಲ್ಲಿ ಇದಕ್ಕೆ ಟೈಪ್ ಸಿಗಲ್ಲ, ದಟ್ ಈಸ್ ಮ್ಯಾಚಿಂಗ್ ಬ್ಲಡ್ ಅಂಡ್ ಎವ್ರಿಥಿಂಗ್. ಅವ್ರೇನ್ ಮಾಡ್ತಾರೆ, ಒಂದು 5-6 ಡಾಕ್ಟರ್ ಇದ್ದಾರೆ, ದಟ್ ಈಸ್ ಎಂಟ್ರೆನ್ಸ್ ಅಲ್ಲೇ ಇದೆ ಒಂದು ಇದು. ಅವ್ರ ಫಸ್ಟ್ ಅವ್ರದ್ದು ಇದು ಏನ್ರಿ, ಏನೂ ಆಗಲ್ರಿ, ನೀವು ಮೊದಲು ಟ್ರಾನ್ಸ್ಪ್ಲಾಂಟ್ಗಳು ಸರ್, ನನ್ನ ಅದರ ಶಕ್ತಿ ಇಲ್ಲ ಸರ್ ಅಂತ. ಅದು ಇಲ್ದಿದ್ರೆ ಏನು ಮಾಡೋದಕ್ಕಾಗಲ್ರಿ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಬರ್ಕೊಟ್ಟಿರೋದು. ಬಟ್ ವಾಟ್ ದೇ ಡೂ, ಪೆಂಡಿಂಗ್ ಕೇಸಸ್ ಭಾಳ ಇದೆ. ಫಸ್ಟ್ ಟ್ರಾನ್ಸ್ಪ್ಲಾಂಟು ಅವ್ರ ಪೇಷಂಟ್ಸ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಎಷ್ಟು ಜನ ಬರ್ತಾರೋ ಅವ್ರನ್ನ ಊರಿಗೆ ಈ ಪೇಷಂಟ್ಗೆ ಇವ್ರು ಬುಕ್ ಮಾಡೋ ಪೇಷಂಟ್ಗೆ ಮ್ಯಾಚಿಂಗ್ ಆಗೋಂಗೆ ಅವ್ರು ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಇಮ್ಮಿಡಿಯೇಟ್ 2-3 ಡೇಸ್ನಲ್ಲಿ ಇಂಪ್ಲಾಂಟ್ ಆ ರೀತಿ ಮಾಡ್ತಾ ಇದ್ದಾರೆ. 30 lakhs. ಅದು ಬಡವ್ರಿಗಂತೂ ಆಗಲ್ಲ ಸರ್, ಬಡವ್ರಿಗೆ ಆಗೋದು ಭಾರಿ ಕಷ್ಟ. ಸಾಧ್ಯನೇ ಇಲ್ಲ, ಎಲ್ಲ ಆಗುತ್ತೆ. ಸೊ ಈಗ ನಿಮ್ಮ ಅನುಭವ ನಿಮ್ಗೆ ಹೆಂಗ್ ಗೊತ್ತಾಯ್ತು ಮಿರಕಲ್ ಡ್ರಿಂಕ್ಸ್? ಸರ್, ನಾನು ಟಿವಿ. ಯಾವ ಟಿವಿನಲ್ಲಿ? ಓಕೆ, ಆಯುಷ್ ಟಿವಿ. ಆಯುಷ್. ಸೊ ನಿಮ್ಮ ಅನುಭವ ಹೇಳ್ರಿ, ಒಂದ್ ತಿಂಗಳಲ್ಲಿ ಏನೇನು ಅನುಭವ ಆಗಿದೆ? ಯಾಕೆಂದ್ರೆ ಎಷ್ಟೋ ಜನ ನರಳ್ತಾ ಇದ್ದಾರೆ ಲಿವರ್ ಸಿರೋಸಿಸ್ ಪೇಷಂಟ್ಸ್. ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ, ಐ ಆಮ್ ಏಜೆಡ್, ಐ ಆಮ್ ಎಕ್ಸ್ paramilitary man. I'm telling, I don't want to tell life first of all. ಅದಂದ್ರೆ ಆಗಲ್ಲ ನನಗೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರವಾಗಿ ನಾನು, ದೋ ಇಟ್ ಈಸ್ ವರ್ಕಿಂಗ್ ಆರ್ ನಾಟ್ ಮೈ ಲಿವರ್, ಬಟ್ ಐ ಆಮ್ ನಾರ್ಮಲ್ ನೌ. ಬಟ್ ಯು ಶುಡ್ ಗೆಟ್ ದ ಬ್ಲಡ್ ಪ್ಯಾರಾಮೀಟರ್ಸ್ ಆಲ್ಸೋ, ಇದು ಚೆಕ್ ಮಾಡಿಸ್ಬೇಕು ಅದನ್ನ. ಬ್ಲಡ್ ಪ್ಯಾರಾಮೀಟರ್ಸ್ ನಾನು ಬರ್ಕೊಡ್ತೀನಿ ಏನೇನೋ ಅಂತ. ಸೊ ಈಗ ಫಿಸಿಕಲಿ ಏನೇನು ಚೇಂಜಸ್ ಆಗಿದೆ ಒಂದ್ ತಿಂಗಳಲ್ಲಿ? ಫಿಸಿಕಲಿ ದಿಸ್ ವೆಯ್ಟ್ ಆಲ್ಸೋ ಇಸ್ ಸ್ಟೇಬಲ್. ಅದು ಎಷ್ಟು ಬರಬೇಕಾಯ್ತು, 70 ಇದು 86 ಇಟ್ ಕೇಮ್ ಡೌನ್ ಟು ನೌ 70. ಯೂರಿನ್ ಫ್ಲೋ ನಲ್ಲಿ ಹೆಂಗಾಗಿದೆ ಸರ್? ಬಹಳ ಇಂಪ್ರೂವ್ ಆಗಿದೆ ಸರ್. ಯೂರಿನ್ ಎಷ್ಟು ಪರ್ಸೆಂಟೇಜ್ ಇಂಪ್ರೂವ್ ಆಗಿದೆ ಮೊದಲು? ಸರ್ 100% ಆಗಿದೆ ಸರ್. ಯೂರಿನ್ ಮಾತ್ರ ಹೇಳ್ತೀನಿ. ಗ್ರೇಟ್. Great relief I got. Your constipation also. Constipation ಇದ್ರೆ ರೋಗನೇ ಇಲ್ಲ ಸರ್. ಗ್ಯಾಸ್ ರಿಲೀಸಿಂಗ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಸರ್. ವಂಡರ್ಫುಲ್. ಐ ಆಮ್ ಸೋ ಹ್ಯಾಪಿ ಟು ಹಿಯರ್ ದಿಸ್ ಸರ್. ನಿಜವಾಗ್ಲೂ ಸರ್ ಹೇಳ್ತೀನಿ ಸರ್. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಕಾನ್ಫಿಡೆನ್ಸ್ ಇಲ್ಲ. ಕಾನ್ಫಿಡೆನ್ಸ್ ಅದ ಸರ್, ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಅಲ್ಲ, ಅದೇನೇ ಆಗ್ಲಿ ನನಗೆ ಅದು ಬೇಡ, ಬಟ್ ಕಾನ್ಫಿಡೆನ್ಸ್ ಇಲ್ಲ. ಆಮೇಲೆ ಮೆಡಿಕಲ್ ಸೈನ್ಸ್ ಅಲ್ಲಿ ಇಲ್ವಲ್ಲ, ಅವರು ಡಾಕ್ಟರ್ಸ್ ಸತ್ಯನೇ ಹೇಳ್ತಾರೆ, ಮೆಡಿಕಲ್ ಸೈನ್ಸ್ ಅಲ್ಲಿ ಇಲ್ಲ ಇದಕ್ಕೆ. ಸರ್, ಒಂದು ವಾಟ್ ಎವರ್ ಯು ಸಜೆಸ್ಟ್ ಅಂಡ್ ವಾಟ್ ಎವರ್ ಯು ಪ್ರಿಸ್ಕ್ರೈಬ್, ಇಟ್ ಇಸ್ ನಥಿಂಗ್ ಬಟ್ ಎ ಫುಡ್. ಇಟ್ ಈಸ್ ನ್ಯಾಚುರಲ್ ಫುಡ್. ಅದು ಅವ್ರಿಗೆ ಅರ್ಥ ಆಗಲ್ಲ. ಅವ್ರಿಗೆ ಸೈನ್ಸ್ ಗೊತ್ತಿಲ್ಲ ಅಷ್ಟೇ. ಅವ್ರಿಗೆ ಎಲ್ಲ ಕೆಮಿಕಲ್ಸ್ ನುಂಗ್ತಾ ಇರ್ಬೇಕು, 7-12 ಮಾತ್ರ ನುಂಗ್ತಾ ಇರ್ಬೇಕು. ಅದು ಸ್ವಲ್ಪ ಸ್ಟಾಪ್ ಮಾಡಿದೀನಿ ನಾನು. ವೆರಿ ಗುಡ್. ನನಗೆ ಬಹಳ ಐ ಫೀಲ್ ಬೆಟರ್. ವಂಡರ್ಫುಲ್. ಇವತ್ತು ಸೆಕೆಂಡ್ ಸೆಪ್ಟೆಂಬರ್ 2022. ಒಂದು ತಿಂಗಳಲ್ಲಿ ನಿಮಗೆ ಓವರ್ ಆಲ್ ಬಾಡಿ ಎಷ್ಟು ಪರ್ಸೆಂಟೇಜ್ ನಿಮ್ಗೆ ಚೆನ್ನಾಗಿದೆ ಅಂತ ಕಾಣುತ್ತೆ? ಒಂದು 70%. ಗ್ರೇಟ್, ರಿಯಲಿ. ಇನ್ನು ಹೊಟ್ಟೆ ಒಂದು ದಪ್ಪ ಇದೆ ಅಂತ ಹೇಳ್ತಾರೆ, ಅದನ್ನು 100% ಸರ್ ಆಗುತ್ತೆ. ಅದು ಏನೊಂದು ಐ ಗೆಟ್ ರಿಲೀಫ್ ಆಫ್ಟರ್ ದಿಸ್ ಮೋಷನ್ ಇಸ್ ಪಾಸ್. ಸೆಕೆಂಡ್ಲಿ ಯೂರಿನ್ ಪಾಸ್ ಬ್ಯಾಕ್ ಐ ಫೀಲ್ ಮಚ್ ಬೆಟರ್. ಗ್ರೇಟ್, ಸಂತೋಷ ನನಗೆ. ಎಕ್ಸಲೆಂಟ್. ಅಷ್ಟಿದೆ. ಸೊ ಐ ಆಮ್ ಸೋ ಹ್ಯಾಪಿ ಟು ಹಿಯರ್ ದಿಸ್. ಆಮೇಲೆ ದಿಸ್ ಪಾಸಿಂಗ್ ಯೂರಿನ್ ಪ್ರೀವಿಯಸ್ಲಿ ಇಟ್ ವಾಸ್ ಇಷ್ಟಿಷ್ಟೇ ಎಲ್ಲೋ ಪ್ಲಸ್ ಇದಿತ್ತು ಥಿಕ್ನೆಸ್. ಆ ಸ್ಮೆಲ್ಲು ಬಾ ದೇವರಿಗೆ ಗೊತ್ತು. ಈಗಿಲ್ಲ. ಒಂದು 10-12 ಡೇಸ್ ಇತ್ತು ಸ್ಮೆಲ್ಲು. ಎವ್ರಿಥಿಂಗ್ ಇಸ್ ಗಾನ್. ಆಮೇಲೆ ನಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ತಗೊಂಡು ಎಷ್ಟು ದಿನಕ್ಕೆ ನಿಮಗೆ ರಿಲೀಫ್ ಕಾಣಿಸ್ತು? ಒಂದು 8 days. ಗ್ರೇಟ್ ಅಪ್ಪ. ಥ್ಯಾಂಕ್ ಯು ವೆರಿ ಮಚ್. ಯು ಆರ್ ಆಲ್ಸೋ ಅನದರ್ ಏಂಜಲ್ ಟು ದ ಸೊಸೈಟಿ. ಲಿವರ್ ಅವರಿಗೆ ರಿಯಲಿ ಹೇಳ್ತೀನಿ ಸರ್, ನೀವು ಒಬ್ಬ ರಿಟೈರ್ಡ್ ಆಫೀಸರ್ ಆಗಿ ಇಷ್ಟೆಲ್ಲ ಮಾಡ್ತಾ ಇದ್ದಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಯು ಆರ್ ಸರ್ವಿಂಗ್ ದಿ ಹ್ಯುಮ್ಯಾನಿಟಿ.
ನಾಟ್ ಫಾರ್ ಮಿಂಟಿಂಗ್ ಮನಿ. ಇಟ್ಸ್ ಅನ್ನೋನ್ ಫೋರ್ಸಿಸ್ ಫೋರ್ಸಿಂಗ್ ಇವೆಲ್ಲ ಮಾಡ್ಬೇಕಂತಂದ್ರೆ. ಅಷ್ಟೇ ಸರ್. ವಾಟರ್ ಅಕ್ಯುಮುಲೇಷನ್ಸ್ ಎಷ್ಟು ಸರಿ ರಿಮೂವ್ ಮಾಡಿದ್ರು? It is 8 times. 8 times. 8 times at a time. That is, I could not walk even also. Then I told my daughter that I will be no more within a week or this thing. And arrange and inform all my relatives and everybody. Like that I told. Then afterwards, the doctor suggested to go and get this water accumulated removed. 6 liters at a time they removed. I was ಏನಪ್ಪ ನನ್ನ ಹೊಟ್ಟೆನಲ್ಲಿ ಅಷ್ಟು 6 ಲೀಟರ್. ಅವ್ರು ಹೇಳಿದ್ರೆ ಇನ್ನೂ ಇದೆ. ಆಮೇಲೆ ಲಾಸ್ಟ್ 3 months ಆಯ್ತು ನಾನು ಇದಿಲ್ಲ. 1 month ಆಯ್ತು. ನೋ ರಿಮೂವಲ್. ನೋ ವಾಟರ್ ಅಕ್ಯುಮುಲೇಷನ್. ನೋ ಇದೆ, ಇರ್ಬೋದೇನೋ ನನಗೆ ಗೊತ್ತಿಲ್ಲ, ಬಟ್ ಅಷ್ಟು ಇದಿಲ್ಲ. ಆಮೇಲೆ ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇದೆ ಲಿವರ್ ಸಿರೋಸಿಸ್? ಸರ್, ಟು ಬಿ ಫ್ರಾಂಕ್, ಐ ಆಮ್ ಕ್ರಾನಿಕ್ ಆಲ್ಕೋಹಾಲಿಕ್. ನಾನು ಪ್ಯಾರಾಮೆಂಟಲ್ ಡ್ಯೂ ಟು ಸಮ್ ರೀಸನ್. ಇರ್ಲಿ ಬಿಡಿ ಅವೆಲ್ಲ. ಐ ವಾಸ್ 35 years old. ಇದೇನು ಕ್ರಾನಿಕ್ ಆಗಿ 35 years ಲಿಕ್ವರ್ಸ್ ಹೋಗ್ತಾ ಇದೆ. ಆಮೇಲೆ ಇದು ಲಿವರ್ ಸಿರೋಸಿಸ್ ಯಾವಾಗ ಗೊತ್ತಾಯ್ತು? ಸರ್, ದಟ್ ಈಸ್ February 16th, 2016. ಹೌದು. ಇನ್ನು ಈಗ ದಿಸ್ 2022 ಫೆಬ್ರವರಿ. ಹೌದೌದು. ಓಕೆ ಸರ್, ಆಮೇಲೆ ಏನಾಯ್ತು ನೋಡಿದೆ, ಏನು ಪ್ರಯೋಜನ ಇಲ್ಲ ಅಂತ ಹೋಗೋದು. ಅದು ಯಾವುದೊಂದು ಮಾತ್ರ ಕೊಡ್ತಾ ಇದ್ರು ಲೋಕಲ್ ಡಾಕ್ಟ್ರು. ದಟ್ ಈಸ್ ಅದೇನೋ ಒಂದು ಹೆಸರಿದೆ, ಅದು ತರಿಸ್ಕೊಂಡು ಆಮೇಲೆ ದಿಸ್ ಒಂದಿದೆ, ಅದು 9.5 ಪರ್ 10 ಲೀಟರ್. ಇದು 9,000 ರೂಪಾಯಿ. ಇರ್ಲಿ ಬಿಡಿ. ಎನಿವೆ, ನೌ ಯು ಆರ್ ಹ್ಯಾಪಿ. ಸರ್, ತುಂಬಾ ಖುಷಿ. ಸರ್, ಐ ಆಮ್ ಸೋ ಹ್ಯಾಪಿ.